ವೀಕ್ಷಕರೇ ನಮಸ್ಕಾರ. ನನ್ನ ಪ್ರೀತಿಯ ತಾಯಂದಿರಿಗೆ ತಾಯಂದಿರ ದಿನದ ಶುಭಾಶಯಗಳು. ಅಮ್ಮ ಎನ್ನುವ ಪದ ಎರಡಕ್ಷರಕ್ಕೆ ಸೀಮಿತವಲ್ಲ. ಅಮ್ಮ ಎಂದ್ರೆ ಪ್ರೀತಿ, ವಾತ್ಸಲ್ಯ, ಮಮತೆಯ ಪ್ರತಿರೂಪ. ತ್ಯಾಗಕ್ಕೆ ಮತ್ತೊಂದು ಪದವೇ ತಾಯಿ. ತಾಯಿ ಪ್ರೀತಿ ಇಲ್ಲದವರು ನಿಜವಾಗ್ಲೂ ಬಡವರೇ. ಪ್ರತಿದಿನವೂ ತಾಯಿ ಜೊತೆ ವಿಶೇಷವಾದ ಕ್ಷಣಗಳೇ ಇರುತ್ತೆ. ಆದರೂ ಕೂಡ ವರ್ಷಕ್ಕೊಮ್ಮೆ ತಾಯಂದಿರ ದಿನ ಎಂದು ಗುರುತಿಸಿ ಅವರ ದಿನವನ್ನಾಗಿ ಆಚರಿಸುವುದು ಪ್ರಪಂಚದಾದ್ಯಂತ ವಾಡಿಕೆಯಾಗ್ಬಿಟ್ಟಿದೆ. ಆದರೆ ವರ್ಷಕ್ಕೆ 2 ಬಾರಿ ತಾಯಂದಿರ ದಿನಾಚರಣೆ ಮಾಡಲಾಗುತ್ತೆ. ಜಗತ್ತಿನಲ್ಲಿ ತಾಯಿ ಪ್ರೀತಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ತಾಯಿ ಪ್ರೀತಿ ಎಂಬುದು ಅದ್ಭುತ ಶಕ್ತಿ. ತಾಯಿಯ ಪ್ರೀತಿ, ಮಮತೆ, ಮಹತ್ವವನ್ನು ತಿಳಿಸಿ ಗೌರವಿಸುವ ಉದ್ದೇಶದಿಂದ ಪ್ರತಿ ವರ್ಷ ತಾಯಂದಿರ ದಿನವನ್ನು ಆಚರಿಸಲಾಗುತ್ತದೆ. ಭಾರತದಲ್ಲಿ ತಾಯಂದಿರ ದಿನಾಚರಣೆ ಯಾವಾಗ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಮದರ್ಸ್ ಡೇ ಅನ್ನ ಯಾವಾಗ ಆಚರಿಸ್ತಾರೆ, ಅದ್ರ ಜೊತೆಗೆ ಇದರ ಇತಿಹಾಸ ಮತ್ತೆ ಮಹತ್ವ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಭಾರತ ಸೇರಿದಂತೆ US, ಕೆನಡಾ, ಆಸ್ಟ್ರೇಲಿಯಾ, ಯುರೋಪ್ ದೇಶದಲ್ಲಿ ತಾಯಂದಿರ ದಿನವನ್ನು ಆಚರಿಸಲು ಜನ ಸಜ್ಜಾಗಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಗೆ ವಿಶೇಷವಾಗಿರುವ ಈ ತಾಯಂದಿರ ದಿನವನ್ನ ಪ್ರತಿ ವರ್ಷ ಮೇ ತಿಂಗಳ 2ನೇ ಭಾನುವಾರದಂದು ಆಚರಿಸಲಾಗುತ್ತೆ. ಅದೇ ರೀತಿ ಈ ಬಾರಿ ಮೇ 2ನೇ ವಾರ ದಿನಾಂಕ 12ರಂದು ಅಮ್ಮಂದಿರ ದಿನಾಚರಣೆಯನ್ನ ನಾವು ಇಂದು ಆಚರಿಸ್ತಾ ಇದ್ದೀವಿ. ಈಸ್ಟರ್ ಭಾನುವಾರದ 3 ವಾರಗಳ ಮೊದಲು ಕೂಡ ಆ ಭಾನುವಾರ ತಾಯಂದಿರ ದಿನ ಎಂದು ವಿಶೇಷವಾಗಿ ಆಚರಿಸಲಾಗುತ್ತೆ. ಈ ಬಾರಿ ಮಾರ್ಚ್ 31ರಂದು ತಾಯಂದಿರ ದಿನವನ್ನು ಆಚರಿಸಲಾಗಿದೆ. ವರ್ಷಕ್ಕೆ 2 ಬಾರಿ ಈ ತಾಯಂದಿರ ದಿನ ಬರುತ್ತೆ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ? ಅದಕ್ಕೂ ಒಂದು ಕಾರಣ ಇದೆ. ಇನ್ನು ತಾಯಂದಿರ ದಿನದ ಈ ಇತಿಹಾಸವನ್ನ ನೋಡೋಣ. 1908ರಲ್ಲಿ ಅಮೆರಿಕಾದ ಹೋರಾಟಗಾರರಾದ ಜಾರ್ವಿಸ್ ತಮ್ಮ ತಾಯಿಯ ತ್ಯಾಗ, ಮಾನವೀಯ ಗುಣಗಳನ್ನ ಸ್ಫೂರ್ತಿಯಾಗಿಟ್ಕೊಂಡು ತಾಯಂದಿರ ದಿನ ಎಂಬ ವಿಶೇಷ ದಿನವನ್ನ ಜಗತ್ತಿಗೆ ಪರಿಚಯಿಸ್ತಾರೆ. 1914ರಲ್ಲಿ ಅಮೆರಿಕ ಅಧ್ಯಕ್ಷರಾದ ವುಡ್ರೋ ವಿಲ್ಸನ್ ಮೇ ತಿಂಗಳ 2ನೇ ಭಾನುವಾರದಂದು ತಾಯಂದಿರ ದಿನವಾಗಿ ಆಚರಿಸಲಾಗುತ್ತದೆ ಎಂದು ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಅವತ್ತಿನಿಂದ ಇಂದಿನವರೆಗೆ ಪ್ರತಿ ವರ್ಷ ಮೇ ತಿಂಗಳ 2ನೇ ಭಾನುವಾರ ತಾಯಂದಿರ ದಿನವನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ. ಇನ್ನು ಸಮಾಜಕ್ಕೆ ತಾಯಂದಿರು ನೀಡಿರುವ ಅಮೂಲ್ಯವಾದ ಕೊಡುಗೆಗಳು, ಅವರ ಮಹತ್ವವನ್ನ ಸಾರುವ ದೃಷ್ಟಿಯಿಂದ ಎಲ್ಲರೂ ಗೌರವ ಸೂಚಿಸುವ ಸಲುವಾಗಿ ಅಮ್ಮಂದಿರ ದಿನವಾಗಿ ವಿಶೇಷ ದಿನವನ್ನ ಮೀಸಲಿಟ್ಟಿದ್ದಾರೆ. ಹಾಗೂ ನಮ್ಮ ಭಾರತದಲ್ಲಿ ಅಮ್ಮಂದಿರ ದಿನಾಚರಣೆಯಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿ ತಮ್ಮ ತಾಯಂದಿರ ಮಹತ್ವ ಹಾಗೂ ಅವರ ತ್ಯಾಗವನ್ನ ನೆನಪಿಸ್ಕೊಳ್ತಾರೆ. ಅಮ್ಮ ಎಂದರೆ ಮೈಮನವೆಲ್ಲ ಹೂವಾಗುವುದಮ್ಮ ಎಂಬ ಸಿನಿಮಾ ಹಾಡನ್ನ ನೀವು ಕೇಳಿರಬಹುದು. ಅಮ್ಮ ಎಂದರೆ ಜಗತ್ತಿನ ಅದ್ಭುತ ಶಕ್ತಿ. ಜಗತ್ತಿನಲ್ಲಿ ಅಮ್ಮನಿಗಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ತಾಯಂದಿರ ಮಹತ್ವವನ್ನು ತಿಳಿಸುವ ಉದ್ದೇಶದಿಂದನೇ ಪ್ರತಿ ವರ್ಷ ಮೇ ತಿಂಗಳ 2ನೇ ಭಾನುವಾರ ಅಮ್ಮಂದಿರ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ಅದರ ಜೊತೆಗೇನೆ ತಾಯಿಯ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ. ತಾಯಂದಿರಿಗೆ ಕೃತಜ್ಞತೆ ಸಲ್ಲಿಸಿದ್ರು ಕೂಡ ಅದು ಸಾಕಾಗಲ್ಲ. ಆದ್ರೂ ಕೂಡ ಒಂದು ದಿನವಾದ್ರೂ ತಾಯಂದಿರ ತ್ಯಾಗವನ್ನ ನೆನೆಸ್ಕೊಂಡು ಪ್ರತಿಯೊಬ್ಬ ಮಕ್ಕಳು ತಮ್ಮ ತಾಯಂದಿರಿಗೆ ಗೌರವ ಸಲ್ಲಿಸುವ ಸಲುವಾಗಿ ಈ ದಿನವನ್ನ ಆಚರಿಸಲಾಗ್ತಿದೆ. ಈ ದಿನದಂದು ಅಮ್ಮಂದಿರಿಗೆ ವಿಶೇಷವಾದ ಉಡುಗೊರೆಗಳನ್ನ ನೀಡ್ತಾರೆ. ಅದರೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುತ್ತಾರೆ. ಅವರಿಗಿಷ್ಟವಾದ ಜಾಗಕ್ಕೆ ಕರ್ಕೊಂಡು ಹೋಗಿ ಅವರನ್ನ ಖುಷಿಪಡಿಸ್ತಾರೆ. ಅದರ ಜೊತೆಗೆ ಮಕ್ಕಳು ಕೂಡ ಖುಷಿ ಪಡ್ತಾರೆ. ಅವರಿಗೆ ಇಷ್ಟವಾಗುವಂತೆ ಇಡೀ ದಿನ ಕಳೀತಾರೆ. ಅದರ ಮೂಲಕ ಅವರಿಗೆ ತಿಳಿಸ್ತಾರೆ ಮಕ್ಕಳು ತಮ್ಮ ಮೇಲೆ ಎಷ್ಟು ಗೌರವ ಇಟ್ಕೊಂಡಿದ್ದಾರೆ, ಮಕ್ಕಳ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ ಅನ್ನೋದು ಪ್ರತಿಯೊಬ್ಬ ತಾಯಿಗೂ ಗೊತ್ತಿರುವ ವಿಚಾರ. ಹೀಗಿರುವಾಗ ಈ ವರ್ಷದ ಮದರ್ಸ್ ಡೇ ಇನ್ನೂ ಕೂಡ ಸ್ಪೆಷಲ್ ಆಗಿದೆ. ಇನ್ನು ಆಫ್ರಿಕಾ, ಯುರೋಪ್, ಏಷ್ಯಾ, ಆಸ್ಟ್ರೇಲಿಯಾ ಸೇರಿದಂತೆ ಅಮೆರಿಕ ಮುಂತಾದ ಕಡೆಗಳಲ್ಲಿ ಮೇ ತಿಂಗಳ 2ನೇ ಭಾನುವಾರವನ್ನ ಅಮ್ಮಂದಿರ ದಿನ ಎಂದು ಆಚರಿಸ್ತಾರೆ. ಇನ್ನು USA ಮೂಲದ ಕಾರ್ಯಕರ್ತೆ ಅನ್ನಾ ಜಾರ್ವಿಸ್ ತನ್ನ ತಾಯಿಯನ್ನ ಗೌರವಿಸುವ ಸಲುವಾಗಿ ಈ ದಿನವನ್ನ ಆಚರಿಸುತ್ತಿದ್ರು. ಅನ್ನಾ ಅವರ ತಾಯಿಯ ಸಾವಿನ ದಿನವನ್ನ ಆಕೆ ವಿಶೇಷ ಸೇವೆಗಾಗಿ ಮೀಸಲಿಡುತ್ತಾರೆ.
ಅಂದು ಸ್ಮಾರಕ ಸೇವೆಯನ್ನು ಆಕೆ ಆಯೋಜಿಸುತ್ತಾರೆ. ಅದಕ್ಕಾಗಿ ಅಪಾರ ಜನಸಮೂಹ ಸೇರಿತು. ಆಕೆ ತಾಯಂದಿರ ದಿನದ ಆಚರಣೆಗೆ ಸ್ಫೂರ್ತಿಯಾದರು ಎಂದು ಹೇಳಲಾಗ್ತಾ ಇದೆ. ಆದ್ದರಿಂದ ಈ ದಿನವನ್ನೇ ಜಗತ್ತಿನಾದ್ಯಂತ ಮದರ್ಸ್ ಡೇ ಎಂದು ಆಚರಿಸುತ್ತಿದ್ದಾರೆ. ತಾಯಂದಿರ ದಿನಾಚರಣೆ ಹಿಂದೆ ಹಲವು ಕಥೆಗಳು ಕೇಳಿಬರುತ್ತೆ. ಇನ್ನು ಪ್ರಾಚೀನ ಗ್ರೀಕ್ ನಾಗರಿಕತೆಯಲ್ಲಿ ದೇವತೆಗಳ ತಾಯಿಯಾದ ರಿಯಾ ದೇವಿಯನ್ನ ಗೌರವಿಸಲು ವಸಂತ ಮಾಸದಲ್ಲಿ ಈ ದಿನವನ್ನ ಆಚರಿಸಲಾಗ್ತಿತ್ತು ಎಂದು ಹೇಳಲಾಗ್ತದೆ. ಅಲ್ಲದೆ ಇದು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಮದರಿಂಗ್ ಸಂಡೇ ಎಂದು ಜನಪ್ರಿಯವಾಗಿತ್ತು. ವಿದೇಶಗಳಲ್ಲಿ ಈ ದಿನವನ್ನು ಜನರು ಚರ್ಚಿಗೆ ಭೇಟಿ ನೀಡುವ ವಿಶೇಷ ದಿನವೂ ಹೌದು. ಇದು ಪೌರಾಣಿಕ ಕಥೆ. ಆದ್ರೆ ಇತ್ತೀಚಿನ ಕಥೆಯ ಪ್ರಕಾರ ಜೂಲಿಯಾ ವಾರ್ಡ್ಹೋವ್ ಹಾಗೂ ಅನ್ನಾ ಜಾರ್ವಿಸ್ ಅವರ ಕಥೆಯನ್ನ ಹೇಳುತ್ತೆ. ಇದು ಅಮೆರಿಕದ ತಾಯಂದಿರ ದಿನದ ಆಚರಣೆಯ ಕಥೆಯನ್ನ ವಿವರಿಸುತ್ತೆ. 1870ರಲ್ಲಿ ಜೂಲಿಯಾ ವಾರ್ಡ್ಹೋವ್ ಮತ್ತು ಅವರ ತಾಯಿಯ ದಿನವನ್ನ ವಾರ್ಷಿಕ ದಿನವಾಗಿ ಆಚರಿಸ್ತಾರೆ. 1870ರಲ್ಲಿ ಜೂಲಿಯಾ ವಾರ್ಡ್ಹೋವ್ ಅವರು ತಾಯಿಯ ದಿನವನ್ನ ವಾರ್ಷಿಕವಾಗಿ ಆಚರಿಸಲು ಕರೆ ನೀಡ್ತಾರೆ. ಇನ್ನು 1800ರ ದಶಕದಲ್ಲಿ ಜೂಲಿಯೆಟ್ ಕ್ಯಾಲೌನ್ ಬೆಂಕ್ಲಿ ಮಿಚಿಗಲ್ನ ಆಲ್ಫಿಯಾನ್ನಲ್ಲಿ ತಾಯಂದಿರ ದಿನವನ್ನ ಪ್ರಾರಂಭಿಸಿದರು ಎಂದು ಕೂಡ ಹೇಳಲಾಗ್ತಿದೆ. ಈ ದಿನವನ್ನು ತಾಯಂದಿರನ್ನು ಗೌರವಿಸಲು ಮತ್ತು ಅವರ ಒಂದು ತ್ಯಾಗವನ್ನ ಸ್ಮರಿಸುವ ದಿನವಾಗಿ ಜನರು ಅತಿ ಹೆಚ್ಚಾಗಿ ಸೇರಿ ತಾಯಂದಿರಿಗೆ ಗೌರವವನ್ನ ಸಲ್ಲಿಸ್ತಾರೆ. ಅದಲ್ಲದೆ ಮದರ್ಸ್ ಡೇ ಈಗ ವರ್ಷದಲ್ಲಿ 2 ಬಾರಿ ಆಚರಿಸಲಾಗ್ತದೆ ಅಂತ ಹೇಳ್ತಾರೆ. ಇದಕ್ಕೆ ಕಾರಣ ಕೂಡ ಇದೆ. ಪ್ರಪಂಚದಾದ್ಯಂತ 40ಕ್ಕೂ ಹೆಚ್ಚು ದೇಶಗಳಲ್ಲಿ ತಾಯಂದಿರ ದಿನವನ್ನ ವಿವಿಧ ದಿನಗಳಲ್ಲಿ ಆಚರಿಸ್ತಾರೆ. ಈ ದಿನವನ್ನ ಸಾಮಾನ್ಯವಾಗಿ ಮೇ ತಿಂಗಳ 2ನೇ ಭಾನುವಾರದಂದು ಆಚರಿಸಲಾಗುತ್ತೆ. ಆದಾಗ್ಯೂ ಕೂಡ ಕೆಲವು ದೇಶಗಳಲ್ಲಿ ಇದನ್ನು ಮಾರ್ಚ್ ತಿಂಗಳಲ್ಲಿ ಆಚರಿಸುತ್ತಾರೆ. ಉದಾಹರಣೆಗೆ ಭಾರತ, ಕೆನಡಾ, ಆಸ್ಟ್ರೇಲಿಯಾ ಮತ್ತು ಯುನೈಟೆಡ್ ಸ್ಟೇಟ್ನಲ್ಲಿ ಮೇ 2ನೇ ಭಾನುವಾರದಂದು ತಾಯಂದಿರ ದಿನವನ್ನ ಆಚರಿಸ್ತಾರೆ. ಆದರೆ ಯುನೈಟೆಡ್ ಕಿಂಗ್ಡಮ್, ಕೋಸ್ಟರಿಕಾ, ಜಾರ್ಜಿಯಾ, ಸಮೋವಾ ಮತ್ತು ಥೈಲ್ಯಾಂಡ್ನಲ್ಲಿ ಈಸ್ಟರ್ ಭಾನುವಾರದ 3 ವಾರಗಳ ಮೊದಲು ತಾಯಂದಿರ ದಿನವನ್ನ ಆಚರಿಸ್ತಾರೆ. ಅಮ್ಮಂದಿರ ದಿನದ ಮಹತ್ವವನ್ನ ನೋಡಿ ತಾಯಂದಿರ ದಿನವನ್ನ ಸಮಾಜಕ್ಕೆ ಅಮ್ಮನ ಅಮೂಲ್ಯ ಕೊಡುಗೆಗಳನ್ನ ಗೌರವಿಸಲು ಮತ್ತು ಸ್ಮರಿಸಲು ಒಂದು ಅವಕಾಶವಾಗಿದೆ. ಅವರು ಮಕ್ಕಳ ಜೀವನವನ್ನ ರೂಪಿಸುವಲ್ಲಿ, ಮೌಲ್ಯಗಳನ್ನ ತುಂಬುವಲ್ಲಿ, ಬೆಂಬಲ ಒದಗಿಸುವಲ್ಲಿ ಮತ್ತು ಬೆಳವಣಿಗೆಯನ್ನು ಪೋಷಿಸುವಲ್ಲಿ ಅಮ್ಮಂದಿರ ಪಾತ್ರ ಮಹತ್ವದ್ದು. ಅವರ ಅಚಲವಾದ ಮಮತೆ, ನಿಸ್ವಾರ್ಥ ಪ್ರೀತಿಯು ಕುಟುಂಬಕ್ಕೆ ಮೂಲಾಧಾರವಾಗಿದೆ. ಇದು ತಲೆಮಾರುಗಳವರೆಗೆ ಬಾಂಧವ್ಯ ಸೃಷ್ಟಿಸಲು ನೆರವಾಗುತ್ತದೆ. ಯಾವುದೇ ಕುಟುಂಬ ಸಂತೋಷ, ನೆಮ್ಮದಿಯಿಂದ ಇರಲು ತಾಯಂದಿರ ಪಾತ್ರ ಮಹತ್ವವಾದದ್ದು. ಅಮ್ಮಂದಿರಿಗೆ ಕೃತಜ್ಞರಾಗಿರಲು ನೆನಪಿಡುವ ಸಮಯವೇ ಈ ಮದರ್ಸ್ ಡೇ. ಎಲ್ಲ ಪ್ರೀತಿಯ ತಾಯಂದಿರಿಗೂ ವಿಶ್ವ ತಾಯಂದಿರ ದಿನದ ಶುಭಾಶಯವನ್ನ ಕೋರ್ತಾ ಇದ್ದೀನಿ. ಮತ್ತಷ್ಟು ಅಪ್ಡೇಟ್ಗಾಗಿ BN TV ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಜಲಿ ಸ್ಪೆಷಲ್ ಡೆಸ್ಕ್ BN TV, ಇದು ನಿಮ್ಮ ಧ್ವನಿ.